ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ನಾವು ಅನೇಕ ನಾಮಗಳ ಮಹತ್ವವನ್ನು ಕೇಳಿದ್ದೇವೆ. ಇವತ್ತಿನ ದಿನ ಕೃಷ್ಣಾವಧೂತರು ರಾಯರ ಔದಾರ್ಯವನ್ನು ಸಾರತಕ್ಕಂತಹ ಒಂದು ನಾಮ ಓಂ ಸ್ಥಾಪಕಾಯ ನಮಃ. ಓಂ. ರಾಯರನ್ನು ನಾವು ಏನಾದರೂ ಕೂಡ ನಂಬಿ ನಾವು ಜೀವನವನ್ನು ನಡೆಸಲಿಕ್ಕೆ ಆರಂಭ ಮಾಡಿದ್ದೀವಿ ಅಂತಾದರೆ ಆಗ ಒಂದು ಸ್ಥಳದಲ್ಲಿ ಅರ್ಥಾತ್ ಯಾವುದೋ ಒಂದು ಕ್ಷೇತ್ರದಲ್ಲಿ ನಮ್ಮನ್ನು ಶಾಶ್ವತವಾಗಿ ನೆಲೆ ಊರುವಂತೆ ನಮಗೆ ರಾಘವೇಂದ್ರ ತೀರ್ಥರ ಅನುಗ್ರಹ ಮಾಡ್ತಾರೆ. ಅಧ್ಯಯನ ಮುಗ್ದಿರತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅದು ಮಾಡಿದ್ರೂ ಸರಿ ಅಂತ ಅನ್ಸತ್ತೆ, ಇದು ಮಾಡಿದ್ರೂ ಸರಿ ಅಂತ ಅನ್ಸತ್ತೆ. ಕೆಲವೊಂದರಲ್ಲಿ ಧನಾತ್ಮಕ ಅಂಶಗಳು ಕಾಣಿಸುತ್ತೆ, ಇನ್ನು ಕೆಲವೊಂದರಲ್ಲಿ ನಕಾರಾತ್ಮಕ ಅಂಶಗಳು. ಎರಡರಲ್ಲಿಯೂ ಕೂಡ ಸಮಾನವಾದ ಧನಾತ್ಮಕ, ಋಣಾತ್ಮಕ, ನಕಾರಾತ್ಮಕವಾದ ಅಂಶಗಳು ನಮಗೆ ಕಂಡಾಗ ಯಾವುದು ಸರಿ ಅಂತ ನಾವೇ ತೀರ್ಮಾನ ಮಾಡ್ಲಿಕ್ಕೆ ಕೂತ್ರೆ ಈ ಒಂದು ಸಂದರ್ಭ ನಮಗೆ ಒದಗತ್ತೆ. ಅದಕ್ಕೋಸ್ಕರ ರಾಯರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಒಂದಲ್ಲ ಒಂದು ರೂಪದಿಂದ ನಮಗೆ ಸೂಚನೆಯನ್ನು ಕೊಡ್ತಾರೆ ರಾಘವೇಂದ್ರ ತೀರ್ಥರು. ಹಾಗಾಗಿ ಒಂದು ಕಡೆ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಅನುಗ್ರಹವನ್ನು ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ. ಇವತ್ತಿನ ದಿನ ಎಷ್ಟೋ ಜನ ಭಕ್ತರು ರಾಯರನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಕ್ಕಂತಹದ್ದನ್ನು ನಾವು ನೋಡ್ತೇವೆ. ರಾಯರ ಬೃಂದಾವನಕ್ಕೆ ನೀರು ಹಾಕಿದರೆ ಸಾಕು, ಅವರನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡಿದ ಎಷ್ಟೋ ಭಕ್ತರನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಮೂಕಂ ಕರೋತಿ ವಾಚಾಲಂ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮ. ಮೂಕೋಪಿ ಯತ್ ಪ್ರಸಾದೇನ, ಹುಟ್ಟಿನಿಂದ ಮೂಕನಾದರೂ ಕೂಡ ಅವರ ಅನುಗ್ರಹದಿಂದ ದೊಡ್ಡ ವಾಚಾಲಿಯಾಗ್ತಾನೆ ಅಂತ ಹೇಳಿದರೆ ಇದು ರಾಯರ ಮಹಿಮೆ ಅಲ್ಲದೆ ಇನ್ನೇನು ತಾನೇ ಸಾಧ್ಯ. ಹಾಗಾಗಿ ವಕ್ತೃತ್ವವನ್ನು ಕೊಟ್ಟು ಅವನ ಜೀವನದ ಭಾರವನ್ನು ಸಂಪೂರ್ಣ ತಾವೇ ಹೊತ್ತುಕೊಂಡವರಾಗಿ ಅವನ ಜೀವನದಲ್ಲಿ ಶಾಶ್ವತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅವನು ಯಾವತ್ತೂ ಕೂಡ ಈ ರಾಯರನ್ನು ಮರೆಯದೇ ಇರುವಂತೆ ಅನುಗ್ರಹವನ್ನು ಮಾಡುತ್ತಾರೆ. ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಜಾತಿ, ಮತ, ಪಂಥ ಎಲ್ಲವನ್ನೂ ಕೂಡ ಮೀರಿ ಬೆಳೆದಿರತಕ್ಕಂಥ ಮಹಾಗುರುಗಳು. ಇಂಥ ರಾಘವೇಂದ್ರ ತೀರ್ಥರಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮನ್ನು ಒಂದು ಜಾಗದಲ್ಲಿ ಶಾಶ್ವತವಾಗಿ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸಿ ಸ್ಥಿರಗೊಳಿಸಿ ನಿಮ್ಮ ಸೇವೆಯನ್ನು, ನಿಮ್ಮ ಮೂಲಕ ಆ ಭಗವಂತನ ಸೇವೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದ ಅನುಗ್ರಹವನ್ನು ನಮಗೆ ತಾವು ಮಾಡಬೇಕು ಅನ್ನುವಂತಹ ವಿನಮ್ರವಾದ ಪ್ರಾರ್ಥನೆಯನ್ನು ಕೃಷ್ಣಾವಧೂತರು ಈ ನಾಮದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣೆ.